ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಬಿಗ್ ಬಾಸ್ ಮನೆಯಿಂದ ಹೊರಬಂದ ಕೂಡಲೇ ನಮ್ಮ ಮಂಡ್ಯ ಹೈದ ಗಿಲ್ಲಿ ಮುಖದಲ್ಲಿ ಎಂಥ ಕಳೆ, ಹಾಗೆಯೇ ಅದೃಷ್ಟ ಹಾಗೆಯೇ ಕೂಡ ಒಲಿದು ಬಂದಿರೋ ಅಂಥದ್ದು. ಕನ್ನಡ ಚಿತ್ರರಂಗದ ಗಿಲ್ಲಿ ನಟನ ಅಭಿಮಾನಿಗಳಿಗೆ ಖುಷಿಯ ಸುದ್ದಿಯೊಂದು ಸಿಕ್ಕಿದೆ. ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಗಿಲ್ಲಿ ನಟನಿಗೆ KVN ಪ್ರೊಡಕ್ಷನ್ ಸಂಸ್ಥೆಯಿಂದ ಭರ್ಜರಿ ಉಡುಗೊರೆಯೊಂದು ದೊರೆತಿದೆ ಎನ್ನುವ ಸುದ್ದಿ ಈಗ ಸಿನಿ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಯಾಗಿದೆ. ಮಾಹಿತಿಗಳ ಪ್ರಕಾರ KVN ಪ್ರೊಡಕ್ಷನ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದ್ದೂರಿ ಸಿನಿಮಾ ನಿರ್ಮಾಣ ಮಾಡಲು ಸಿದ್ಧತೆ ನಡೆಸಿದೆ. ಈ ಚಿತ್ರದ ಮೂಲಕ ಗಿಲ್ಲಿ ನಟನಿಗೆ ಮತ್ತೊಂದು ದೊಡ್ಡ ಅವಕಾಶ ಸಿಕ್ಕಂತಾಗಿದೆ. ಚಿತ್ರದ ಮುಹೂರ್ತ ಸಮಾರಂಭವು ಈಗಾಗಲೇ ಭರ್ಜರಿಯಾಗಿ ನೆರವೇರಿದ್ದು, ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕ್ಲ್ಯಾಪ್ ಮಾಡುವ ಮೂಲಕ ಚಿತ್ರತಂಡಕ್ಕೆ ಶುಭ ಹಾರೈಸಿದರು. ಇನ್ನು ಎಲ್ಲರಲ್ಲೂ ಮೂಡಿರುವ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಚಿತ್ರಕ್ಕಾಗಿ ಗಿಲ್ಲಿ ನಟನಿಗೆ ಎಷ್ಟು ಸಂಭಾವನೆ ನೀಡಲಾಗಿದೆ ಎಂಬುದು. ಅಧಿಕೃತ ಮಾಹಿತಿ ಇನ್ನೂ ಕೂಡ ಹೊರಬಂದಿಲ್ಲ. ಚಿತ್ರರಂಗದ ವಲಯದಲ್ಲಿ ಕೇಳಿಬರುತ್ತಿರುವ ಸುದ್ದಿಗಳು ಪ್ರಕಾರ ಗಿಲ್ಲಿ ನಟನಿಗೆ ಉತ್ತಮ ಮೊತ್ತದ ಸಂಭಾವನೆ ನೀಡಲಾಗಿದೆ ಎನ್ನಲಾಗ್ತಿದೆ. ಆದರೆ ಅಭಿಮಾನಿಗಳ ಅಭಿಪ್ರಾಯದಂತೆ ಗಿಲ್ಲಿ ನಟನ ಜನಪ್ರಿಯತೆ, ಅಭಿಮಾನಿ ಬಳಗ ಹಾಗೂ ಅವರ ಮಾರುಕಟ್ಟೆ ಮೌಲ್ಯವನ್ನು ಗಮನಿಸಿದರೆ ಎಷ್ಟೇ ಕೋಟಿ ಕೊಟ್ಟರೂ ಅದು ಕಡಿಮೆಯೇ ಎನ್ನುವ ಮಾತುಗಳು ಕೇಳಿ ಬರ್ತವೆ. ಈ ಹೊಸ ಸಿನಿಮಾ ಆ್ಯಕ್ಷನ್, ಎಮೋಷನ್ ಮತ್ತು ಮನರಂಜನೆಯ ಅಂಶಗಳನ್ನು ಒಳಗೊಂಡಿರುವ ದೊಡ್ಡ ಬಜೆಟ್ ಪ್ರಾಜೆಕ್ಟ್ ಆಗಲಿರದೆ ಎನ್ನಲಾಗಿದೆ. ಹುಟ್ಟುಹಬ್ಬದ ದಿನವೇ ಇಂತಹ ಮಹತ್ವದ ಘೋಷಣೆ ಹೊರಬಿದ್ದಿರುವುದು ಗಿಲ್ಲಿ ನಟನ ಅಭಿಮಾನಿಗಳಿಗೆ ಡಬಲ್ ಧಮಾಕ ನೀಡಿದಂತಾಗಿದೆ. ಈ ಸಿನಿಮಾ ಬಗ್ಗೆ ಇನ್ನೂ ಕೂಡ ಹೆಚ್ಚಿನದಾಗಿ ಮಾತಾಡಬೇಕಂದ್ರೆ, ಗಿಲ್ಲಿ ನಟನ ಹೊಸ ಸಿನಿಮಾದ ಘೋಷಣೆ ಹೊರಬಿದ್ದ ತಕ್ಷಣ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿಶೇಷವಾಗಿ ಅವರ ಹುಟ್ಟುಹಬ್ಬದ ದಿನವೇ ಈ ಮಹತ್ವದ ಸುದ್ದಿ ಬಂದಂತರಿಂದ ಕಮೆಂಟ್ ವಿಭಾಗದಲ್ಲಿ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ಅನೇಕ ಅಭಿಮಾನಿಗಳು ಹ್ಯಾಪಿ ಬರ್ತ್ಡೇ ಗಿಲ್ಲಿ ಅಣ್ಣ, ನಿಮ್ಮ ಹೊಸ ಸಿನಿಮಾ ಸೂಪರ್ ಹಿಟ್ ಆಗಲಿ, ಕನ್ನಡ ಚಿತ್ರರಂಗದ ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ಎಂದು ಹಾರೈಸಿದರು. ಕೆಲವರು ಗಿಲ್ಲಿ ನಟನ ಸರಳತೆ, ನಗುಮುಖ ಮತ್ತು ಯುವಜನರಲ್ಲಿ ಹೊಂದಿರುವ ಜನಪ್ರಿಯತೆಯನ್ನು ಹೊಗಳುತ್ತಾ ವಿಶೇಷ ಕಮೆಂಟ್ಗಳನ್ನು ಮಾಡಿದ್ದಾರೆ. ಅದರಲ್ಲೂ ಒಂದು ಕಮೆಂಟ್ ಎಲ್ಲರ ಗಮನ ಸೆಳೆದಿದೆ. ನೋಡ್ರಪ್ಪ, ನಮ್ಮ ಮಂಡ್ಯ ಹೈದ ಗಿಲ್ಲಿ ಈಗ ಅಮೂಲ್ ಬೇಬಿ ಆಗಿದ್ದಾರೆ ಎಂದು ಅಭಿಮಾನಿಯೊಬ್ಬರು ಪ್ರೀತಿಯಿಂದ ಬರೆದುಕೊಂಡಿದ್ದಾರೆ. ಇದರ ಅರ್ಥ ಏನಂದರೆ, ಗಿಲ್ಲಿ ನಟನ ಮುಖದ ಮುಗ್ಧತೆ, ನಗು ಮತ್ತು ಅಭಿಮಾನಿಗಳ ಮನಸ್ಸಲ್ಲಿ ಉಳಿಸಿಕೊಂಡಿರುವ ಸಿಹಿ ಇಮೇಜ್ ಅನ್ನು ಅಮೂಲ್ ಬೇಬಿಗೆ ಹೋಲಿಸಿ ಹೊಗಳಿದ್ದಾರೆ. ಅಂದರೆ ಗಿಲ್ಲಿ ನಟ ಎಷ್ಟೇ ದೊಡ್ಡ ಹೀರೋ ಆದರೂ ಅವರಲ್ಲಿರುವ ಸರಳತೆ ಮತ್ತು ಮುಗ್ಧತೆ ಇನ್ನೂ ಹಾಗೆಯೇ ಇದೆ ಎಂಬ ಅಭಿಮಾನಿಗಳ ಅಭಿಪ್ರಾಯ ಇದಾಗಿದೆ. ಒಟ್ಟಿನಲ್ಲಿ ಸಿನಿಮಾದ ಈ ಘೋಷಣೆ ಮತ್ತು ಹುಟ್ಟುಹಬ್ಬದ ಸಂಭ್ರಮ ಎರಡೂ ಸೇರಿ ಗಿಲ್ಲಿ ನಟನಿಗೆ ಅಭಿಮಾನಿಗಳಿಂದ ಭರ್ಜರಿ ಪ್ರೀತಿ ಮತ್ತು ಬೆಂಬಲ ಸಿಕ್ಕಿದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಹೆಸರು ಟ್ರೆಂಡಿಂಗ್ ಆಗುವಂತೆ ಮಾಡಿದೆ ಎಂದು ಕೂಡ ಹೇಳ್ಬೋದು. ಈ ಚಿತ್ರದ ಮುಹೂರ್ತ ಕಾರ್ಯಕ್ರಮದಲ್ಲಿ ನಡೆದ ಮತ್ತೊಂದು ಕುತೂಹಲಕಾರಿ ವಿಷಯ ಈಗ ಎಲ್ಲರ ಗಮನ ಸೆಳೆದಿದೆ. ಕಾರ್ಯಕ್ರಮದ ವೇಳೆ ಆ್ಯಂಕರ್ ಒಬ್ಬರು ಗಿಲ್ಲಿ ನಟ ಹಾಗೂ ನಿರ್ದೇಶಕರನ್ನು ಪ್ರಶ್ನಿಸುತ್ತಾ ಈ ಚಿತ್ರಕ್ಕೆ ಕಾವ್ಯ ಅವರು ನಾಯಕಿಯಾಗಲಿದ್ದಾರೆ ಎನ್ನುವ ಸುದ್ದಿ ಕೇಳಿಬರುತ್ತಿದೆ. ಅಷ್ಟೇ ಅಲ್ಲ, ಈಗಾಗಲೇ ಫೋಟೋಶೂಟ್ ಕೂಡ ನಡೆಸಲಾಗಿದೆ ಎನ್ನಲಾಗ್ತಿದೆ. ಇದು ನಿಜವೇ ಎಂದು ಕೇಳಿದರು. ಈ ಪ್ರಶ್ನೆ ಕೇಳುತ್ತಿದ್ದಂತೆ ವೇದಿಕೆಯಲ್ಲಿದ್ದವರು ನಗುಮುಖದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡಿದ್ದಾರೆ. ಆದರೆ ಈ ವಿಚಾರಕ್ಕೆ ನೇರ ಉತ್ತರ ನೀಡದೆ ಗಿಲ್ಲಿ ನಟ ಹಾಗೂ ನಿರ್ದೇಶಕರು ಸಾಕಷ್ಟು ಕುತೂಹಲ ಮೂಡಿಸುವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅವರು ಮಾತನಾಡುತ್ತಾ, ಸದ್ಯಕ್ಕೆ ನಾಯಕಿ ಯಾರು ಎನ್ನುವುದನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಅಭಿಮಾನಿಗಳು ಸ್ವಲ್ಪ ದಿನ ಕಾದು ನೋಡಿ, ಮುಂದಿನ ದಿನಗಳಲ್ಲಿ ಎಲ್ಲ ಮಾಹಿತಿಯನ್ನು ಅಧಿಕೃತವಾಗಿ ತಿಳಿಸುತ್ತೇವೆ. ಈಗಲೇ ಎಲ್ಲವನ್ನು ಹೇಳಿಬಿಟ್ಟರೆ ಸಸ್ಪೆನ್ಸ್ ಉಳಿಯೋದಿಲ್ಲ ಎಂದು ಹೇಳಿದ್ದಾರೆ. ಈ ಉತ್ತರದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ. ನಿಜವಾಗಿಯೂ ಕಾವ್ಯ ಅವರೇ ನಾಯಕಿನ ಅಥವಾ ಚಿತ್ರತಂಡ ಬೇರೆ ಯಾವ ಸ್ಟಾರ್ ನಟಿಯನ್ನು ಆಯ್ಕೆ ಮಾಡಿಕೊಂಡಿದೆಯಾ ಎಂಬ ಪ್ರಶ್ನೆಗಳು ಅಭಿಮಾನಿಗಳಲ್ಲಿ ಮೂಡಿವೆ. ಹೀಗಾಗಿ ಚಿತ್ರದ ನಾಯಕಿ ಯಾರು ಎನ್ನುವ ರಹಸ್ಯವನ್ನು ಚಿತ್ರತಂಡಕ್ಕೆ ಸದ್ಯಕ್ಕೆ ಬಚ್ಚಿಟ್ಟಿದ್ದು, ಮುಂದಿನ ದಿನಗಳಲ್ಲಿ ಅಧಿಕೃತ ಘೋಷಣೆಗಳಿಗಾಗಿ ಮಾಹಿತಿಗಳನ್ನು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರಬೇಕು ಅಂತಲೂ ಕೂಡ ವಿನಂತಿ ಮಾಡಿಕೊಂಡಿದ್ದಾರೆ. ನಾವೆಲ್ಲರೂ ಕೂಡ ಗಿಲ್ಲಿಗೆ ವಿಶ್ವದ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅವರ ಪ್ರಪ್ರಥಮ ಮೂವಿ ಹಿಟ್ಟಾಗಲಿ, ಸೂಪರ್ ಡೂಪರ್ ಹಿಟ್ಟಾಗಲಿ ಅಂತ ಕೇಳ್ತಾ, ಇವತ್ತಿನ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಗಲಿ ಮತ್ತೊಂದಷ್ಟು ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್ ಎಲ್ರಿಗೂ.